ನಮಸ್ಕಾರ, ನಮ್ಮ ಸುದ್ದಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತದಿಂದ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಪಟ್ಟಣದಲ್ಲಿ ಶುಕ್ರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ನೆಹರು ಸರ್ಕಲ್ನಿಂದ ತೀನಂ ಶ್ರೀ ಭವನದವರೆಗೆ ಮೆರವಣಿಗೆ ಜಾಥಾ ನಡೆಸಿ ಬಳಿಕ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು. ರೋಟರಿ ಕ್ಲಬ್ ಅಧ್ಯಕ್ಷ ಗಿಣಿ ಮಹಾಲಿಂಗಯ್ಯ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬೀಡಿ, ಪಾನ್ ಪರಾಗು, ಸಿಗರೇಟು ಸೇದುವುದರಿಂದ ಜನರ ಆರೋಗ್ಯಕ್ಕೆ ಧಕ್ಕೆ ಉಂಟಾಗುತ್ತಿದೆ. ಈ ನಿಟ್ಟಿನಲ್ಲಿ ತಾಲ್ಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವೇದಿಕೆಯ ಗಣ್ಯರಿಗೂ ದುಶ್ಚಟಗಳಿಂದ ತಂಬಾಕು, ಇತರೆ ವ್ಯಸನಗಳಿಗೆ ದಾಸರಾಗುವುದಿಲ್ಲವೆಂದು ಗಿಣಿ ಮಹಾಲಿಂಗಯ್ಯ ಹಸ್ತ ಪ್ರಮಾಣ ಮಾಡಿಸಿದರು. ಆಕ್ಟಿವ್ ಸ್ಮೋಕರ್ಸ್ ಇಂದ ನಾವು ಪ್ಯಾಸಿವ್ ಸ್ಮೋಕರ್ಸ್ ಅದು ನಮ್ಗೆ ಹೆಚ್ಚು ಹಾನಿಕಾರಕ. ಆಮೇಲೆ ಏನಾಗಿದೆ ಅಂದ್ರೆ, ಒಂದು ಸಿಗರೇಟ್ ಅದು ಬಿಡಿ ಸೇರಿದ್ರೆ ಅದರಲ್ಲಿ 3,000 ನಮ್ಗೆ ದೇಹಕ್ಕೆ ಕೆಮಿಕಲ್ಗಳು ಅದರಲ್ಲಿ ಇದೆ ಅಂತ ನಂಬಬೇಕು. 3,000 ಕೆಮಿಕಲ್ ಅವು ಸೀದಾ ಬಂದು ನಮ್ಮ ಶ್ವಾಸಕೋಶದ ಹೊರಗಡೆ ಹೋಗಲ್ಲ. ನೀವು ಏನಾದ್ರೂ ನೀವು ಮನೆಯಲ್ಲಿ ಸೇದಿ ಬಿಟ್ಟು ರೋಡ್ ನಲ್ಲಿ ಸೇದಿ ಬಿಟ್ಟಿದ್ರೆ ನೀವು ಎಲ್ಲೆಲ್ಲಿ ಚೇರು ಕೂರ್ಚಿ ಏನಿರುತ್ತೆ ಅಲ್ಲಿ ಬಂದು ಕೂತ್ಕೊಂಡು ಸೆಟ್ಲ್ ಆಗಿರುತ್ತೆ. ಏನ್ ಹೇಳಿ ನೋಡೋಣ, ಯಾರಾದ್ರೂ ಹೇಳಿ ನೋಡೋಣ, ಕನ್ನಡದಲ್ಲಿ ಏನಿದೆ ಕಾರ್ಸಿನೋಜನ್ ಅಂದ್ರೆ? ಇಷ್ಟೊಂದು ಕಾರ್ಸಿನೋಜನ್ ಅಂದ್ರಲ್ಲ, ಯಾರಾದ್ರೂ ಒಬ್ರು ಹೇಳಿ, ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಏನ್ ತಿಳ್ಕೊಂಡ್ರಿ ಕಾರ್ಸಿನೋಜನ್ ಅಂದ್ರೆ? ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಕಾರಕ ಕಣ, ಕ್ಯಾನ್ಸರ್ ಉತ್ತೇಜಿಸುವಂತಹ ಕಣ. ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿರ್ಬೋದು, ಗಾಳಿಯಲ್ಲಿರ್ಬೋದು, ಎಲ್ಲ ಕಡೆಯಿಂದಲೂ ಬರುತ್ತೆ ಕಾರ್ಸಿನೋಜನ್ ಅಂದ್ರೆ. ಆ ಕಣ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಗಳಲ್ಲಿ ಕೂತುವುದು ಹೆಚ್ಚು ಮಾಡ್ತಾ ಹೋಗುತ್ತೆ. ನಮಗೆ ಡೆವಲಪ್ಮೆಂಟ್ ಇವತ್ತ ನಮ್ಮ ಕೈನಲ್ಲಿ ಬಂದ್ರೆ ಏನಾಗುತ್ತೆ, ಅದು 4 ವರ್ಷ ಬೆಳೆದು ಬಿಡುತ್ತೆ. ಕೈ ಬೆಳವಣಿಗೆಗೆ ಹೆಚ್ಚು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಈ ಕ್ಯಾನ್ಸರ್ ಕಾರಕ ಕಣಗಳು ನೀವು ಸಿಗರೇಟು, ಬೀಡ, ಇನ್ನೊಂದು ಮತ್ತೊಂದರಲ್ಲಿ ಅಂತಲ್ಲ, ನಿಮ್ಮ ಆಹಾರದಲ್ಲೂ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ನಾವು ಎಲ್ಲ ಬೆಳೆಗಳನ್ನ ಎಲ್ಲವಕ್ಕೂ ಮೂಲದಿಂದ ಅಲ್ಲ, ಬೀಜದಿಂದಲೇ ಕೆಮಿಕಲ್ ಕಾರ್ಯಕ್ರಮ ತರಬೇಕು, ನಿರ್ಧಾರ ತರಬೇಕು. ಆಮೇಲೆ ನಮ್ಮ ತಾಲೂಕು ಆಡಳಿತರು ನಿರ್ದೇಶನ ಕೊಡಬೇಕು ಪೊಲೀಸ್ನವರಿಗೆಲ್ಲ. ಈಗ ನಾವು ಎಲ್ಲ ಕಡೆ ನೋಡಿ, ನಾವು ಎಲ್ಲೂ ನಿಂತ್ಕೊಂಡು ಒಂದು ಅರ್ಧ ಗಂಟೆ 1/4 ಗಂಟೆ ಎಲ್ಲಾದ್ರೂ ಆಚೆ ಕಡೆ ನಿಂತ್ಕೊಂಡು ನಾವು ಆರೋಗ್ಯವಾಗಿ ಇರೋಕೆ ಸಾಧ್ಯನೇ ಇಲ್ಲದಂತ ಪರಿಸ್ಥಿತಿ ಇದೆ. ಯಾರೋ ಅವನೆಲ್ಲೋ ಮೂಲೆಯಲ್ಲಿ ಸಿಗರೇಟು ಬಿಡಿ ಸೇದಿದ್ರು ಅದು ನಮಗೆ ಆರೋಗ್ಯ ಹಾಳು ಮಾಡುತ್ತೆ. ನನಗಂತೂ ನಿಜವಾಗ್ಲೂ ಅನುಭವ ಆಗಿರ್ತದ್ದು, ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದೆ, ಅಲ್ಲೆಲ್ಲ ಬಿಡಿ, ಪಾನ್ ಪರಾಗು, ಸಿಗರೇಟ್ ಎಲ್ಲ ಮಾಡ್ತಾರೆ. ಅಲ್ಲಿ ಎಲ್ಲ ಈಗ ಕೆಲಸ ಇರ್ತಾರೆ, ಏನ್ ಮಾಡ್ತಾರೆ, ಬಂದು ಕೂತ್ಕೊಂಡ್ಬಿಟ್ಟು ಅಲ್ಲಿ ಸೇರ್ಕೊಂಡು ಕೂತ್ಕೊಂತಾರೆ. ನೀವು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನ್ ಹೇಳೋದೇನಂತಂದ್ರೆ, ನಮ್ಗೆ ಸರ್ಕಾರಕ್ಕೆ ನಾನು ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ನೀವು ಪೊಲೀಸ್ ಇಲಾಖೆಗಳಿಗೆ ಈ ಮಾರ್ಗದರ್ಶನ ಕೊಡ್ಬೇಕು. ಅದಕ್ಕೆ 1,000, 2,000, 10,000 ತಕ್ಕ ದಂಡ ಇದೆ. ನೀವು ಆ ಕಾರ್ಯಕ್ರಮ ಒಬ್ಬರಿಗೂ ದಂಡ ಹಾಕಿ ಮಾಹಿತಿ ತರಿಸ್ಕೋಬೇಕು. ನೀವು ಅದು ಎಷ್ಟು ಜನಕ್ಕೆ ದಂಡ ಹಾಕಿದ್ದಾರೆ, ಈ ತಡೆಗಟ್ಟೋದಕ್ಕೆ ಏನ್ ಕಾರ್ಯಕ್ರಮ ಮಾಡ್ತಿದ್ದೀರಾ ಹೇಳ್ಬೇಕು. ಅಂದ್ರೆ ನಾವು ಬರೀ ಭಾಷಣ ಮಾಡಿ ಇಷ್ಟೇ ಮಾಡಿದ್ರೆ ಏನೂ ಪ್ರಯತ್ನ ಆಗಲ್ಲ. ಈ ತಡೆಗಟ್ಟೋಕೆ ನಿರ್ಧಾರ ಮಾಡ್ಬೇಕು. ಮೂಲ ಎಲ್ಲಿದೆ ಹುಡುಕ್ಬೇಕು, ಮೂಲದಿಂದ ತೆಗಿಬೇಕು. ತೆಗೆದಾಕಿದಾಗ ಸ್ವಸ್ಥ ಸಮಾಜ ನಿರ್ಮಾಣ. ಈಗ ಭಾಷಣ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಈಗ ಒಂದು ಸಿಗರೇಟು ಸೇದಿಲ್ಲ. ಈಗ ನೀವೆಲ್ಲರೂ ನಿರ್ಧಾರ ಮಾಡ್ಬೇಕು, ನಾನು ಇವತ್ತಿನಿಂದ ದುಶ್ಚಟಗಳಿಂದ ದೂರ ಇದ್ದಂತ ನಿಮ್ಮ ಮನಸ್ಸಿನಲ್ಲಿ ಪ್ರಮಾಣ ಮಾಡ್ಬೇಕು. ಎಲ್ಲರೂ ಹೇಳ್ತಿರಲ್ಲ, ನಾನು ಹೇಳ್ತಿರಲ್ಲ, ಕೈ ಮುಂದೆ ಮಾಡಿ. ನಾವು ಸದೃಢ ಸಮಾಜಕ್ಕಾಗಿ, ಆರೋಗ್ಯವಂತ ಸಮಾಜಕ್ಕಾಗಿ, ಎಲ್ಲ ದುಶ್ಚಟಗಳಿಂದ ಕಾಯ ವಾಚ ಮನಸ ದೂರವಾಗಿರುತ್ತೇನೆಂದು ನಿರ್ಧಾರ ಮಾಡಿರುತ್ತೇನೆ. ಥ್ಯಾಂಕ್ ಯು. ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆಯನ್ನು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸುವುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿವಯೋಗಿಗಳು ಒಂದು ದಿನ ನಿರ್ಧಾರ ಮಾಡಿ ಜೋಳಿಗೆಯನ್ನು ಹೊತ್ತು ಭಿಕ್ಷೆಗಾಗಿ ಹೊರಟರು. ಆದರೆ ಭಿಕ್ಷೆ ಎಂದರೆ ಆಹಾರ ಪದಾರ್ಥಗಳು, ಹಣವನ್ನು ಭಿಕ್ಷೆ ಕೇಳದೆ ವ್ಯಸನ ವಸ್ತುಗಳನ್ನು ಭಿಕ್ಷೆಯಾಗಿ ಬೇಡಿದರು.
ಈ ರೀತಿಯಾಗಿ ಹಳ್ಳಿಯಲ್ಲಿ ಪ್ರಾರಂಭ ಮಾಡಿ 42 ವರ್ಷಗಳ ಕಾಲ ದೇಶ ವಿದೇಶಗಳಲ್ಲಿ ಎಲ್ಲಾ ಯುವಕರನ್ನು ವ್ಯಸನ ಮುಕ್ತರನ್ನಾಗಿಸುವ ಉದ್ದೇಶದಿಂದ ಸಂಚಾರ ಕೈಗೊಂಡರು. ಪ್ರತಿ ವರ್ಷ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದರು ಎಂದು ತಿಳಿಸಿದರು. ವೈದ್ಯರಾದ ಡಾಕ್ಟರ್ ನಟರಾಜು ಮಾತನಾಡಿ ಪ್ರತಿದಿನ ಮಕ್ಕಳು ಮುಂಜಾನೆ ಬೇಗನೆ ಎದ್ದೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಗೆ ಪ್ರತಿದಿನ 7 ಗಂಟೆಗಳ ನಿದ್ದೆ ಅತ್ಯವಶ್ಯಕ. ಪ್ರತಿದಿನ ಮಕ್ಕಳು ಓದಿನ ಕಡೆ ಗಮನ ಹರಿಸುತ್ತಾರೆ, ಇದರ ಜೊತೆಗೆ ಆಟಗಳಲ್ಲಿ ಭಾಗವಹಿಸುವುದರಿಂದ ಒತ್ತಡ ನಿವಾರಣೆಯಾಗಿರುತ್ತದೆ ಎಂದು ಮಕ್ಕಳಿಗೆ ಸಲಹೆ ನೀಡಿದರು. ಗೋಬಿ ಮಂಚೂರಿ ತಿನ್ಬೇಕು ಅನ್ಸುತ್ತೋ ಅಥವಾ ಪಾನಿಪುರಿ ತಿನ್ಬೇಕು ಅನ್ಸುತ್ತೋ, ಅದೇ ರೀತಿ ಒಂದ್ಸರಿ ದಮ್ ಹೊಡೆದು ನೋಡೋಣ ಅನ್ನೋದು ಮೈಂಡಿಗೆ ಬಂದಿರುತ್ತೆ. ಎಲ್ಲರೂ ಇದನ್ನ ಕೆಲವರು ಅನ್ಸ್ತಲೇ ಇರಬಹುದು, ಯಾಕೆಂದ್ರೆ ಅದು ಮೈಂಡ್ ಸೆಟ್ ಹಂಗಿರುತ್ತೆ. ಅನ್ಸಿದ್ಯಾ ಇಲ್ವಾ? ಎಸ್, ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್ ಅಂತ ಇರುತ್ತಲ್ಲ, ಸೊ ಅದರಲ್ಲೂ ಇರುತ್ತೆ. ಸೊ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದನ್ನ ನಾನು ಡಾಕ್ಟರ್ ರವೀಂದ್ರ PS ಅವರೇ ಹೇಳಿದ್ರು ನನಗೆ. ಒಬ್ಬಗೆ ನಮ್ಮ ದೇಹದಲ್ಲಿ ಆಕ್ಟ್ ಆಗಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳಲು ಅದು ಸಹಾಯಕ ಮಾಡುತ್ತೆ. ಸೊ ಅದಕ್ಕೆ ಸುಮಾರು 70ಕ್ಕಿಂತ ಅಧಿಕ ಕೆಮಿಕಲ್ಸ್ ನಮ್ಮ ಒಂದು ದೇಹಕ್ಕೆ ಅಡ್ಡ ಪರಿಣಾಮ ಮಾಡಿ ಕ್ಯಾನ್ಸರ್ ಬರ್ತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥದ್ದು ನಮ್ಮಲ್ಲಿ ಕಂಡು ಹಿಡಿದಿದ್ದಾರೆ. ಟೋಟಲ್ ಆಲ್ಮೋಸ್ಟ್ ಬಹಳ ಡಿಗ್ರಿ ಕಾಲೇಜು ಡಿಗ್ರಿನ ಸ್ಟಾರ್ಟ್ ಆಗುತ್ತೆ. ಇವನ್ ಮೆಡಿಕಲ್, ಇಂಜಿನಿಯರಿಂಗ್, MBA ಆಗಲಿ ಇಲ್ಲೇ ಆಗಲಿ. ಸೊ ಅಲ್ಲೂ ಸಹ ಬಹಳಷ್ಟು ಇವನ್ ಡಾಕ್ಟರ್ಸ್ ಸಹ ಕುಡಿಯೋರು ಇರ್ತಾರೆ, ಸಿಗರೆಟ್ ಸ್ಮೋಕ್ ಮಾಡೋರು ಇರ್ತಾರೆ, ಮತ್ತೆ ಬೇರೆ ಇನ್ನೊಂದು ಈಗ ಓದ್ತಾ ಇರೋರು ಇರ್ತಾರೆ ಕೆಲವರು. ಅವರು ಸಹ ಇದ್ ಮಾಡ್ತಾರೆ, ಕೆಲವು ಬಹಳಷ್ಟು ಟೆನ್ಷನ್ಸ್ ಇರುತ್ತೆ. ನಾನು ಇನ್ನೊಬ್ರು ಪ್ರೊಫೆಸರ್ ಇದ್ರು, ಅವ್ರ ಹೆಸರು ಹೇಳಕ್ಕೆ. ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಹಾರ್ಮೋನಿಯಂ ಗಂಗಾಧರ್ ವ್ಯಸನ ಮುಕ್ತ ಗೀತೆಯನ್ನ ಹಾಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇಲ್ಲಮ್ಮ ಟೆನ್ಷನ್ ನಾನು ಕುಡಿತೀನಿ ಅಂತ ಹೇಳ್ತಾರೆ. ನಾನು ಆರ್ಮಿನಲ್ಲಿ 16 ವರ್ಷ ಕೆಲಸ ಮಾಡ್ತೇನೆ. ಅಂದ್ರೆ ಆರ್ಮಿನಲ್ಲಿ ಎಲ್ಲ ಕುಡಿತಾರ ಅಂತ ತಿಳ್ಕೊಂಡಿರ್ತಾರಲ್ವಾ? 100% ಏನಂತಂದ್ರೆ ಮಿಲಿಟರಿನಲ್ಲಿ ಇರೋರು ಎಲ್ಲರೂ ಕುಡಿತಾರೆ. ನಾನು ರಾಜ್ಯದಲ್ಲಿ 30-40 ಡಿಗ್ರಿ ಟೆಂಪರೇಚರ್ ಇರೋಂಥ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದೀನಿ. ಏನು ನಾವೇನು ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ, ಕುಡಿದಿಲ್ಲ. ಯಾಕೆ? ನಮ್ಮ ಇಚ್ಛಾಶಕ್ತಿ ಇರಬೇಕು. ಧೂಮಪಾನ ಮಾಡಿದರು ಚಟವಾಗಿ ಪರಿಣಮಿಸುವುದು, ಕುಡಿದು ಕುಡಿದು ಜೀವನವನ್ನು ನಾಶ ಮಾಡಬೇಡಿರಿ, ನಾಶ ಮಾಡಬೇಡಿರಿ. ಸೇರಿದರೆ ಶ್ವಾಸನಾಶವಾಗುವುದು, ವಿಸ್ಕಿ ಬ್ರಾಂದಿ ಕುಡಿದರೆ ದೇಹ ಆತ್ಮನಾಶವಾಗುವುದು, ತಂಬಾಕು ಬೀಡಿಯಿಂದ ಗಾಂಜಾ ಡ್ರಗ್ಸ್ ಅಫೀಮಿನಿಂದ ಸ್ವಾಸ್ಥ್ಯವೆಂದು ಕೆಡು. ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಹಾರ್ಮೋನಿಯಂ ಗಂಗಾಧರ್ ವ್ಯಸನ ಮುಕ್ತ ಗೀತೆಯನ್ನ ಹಾಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.